ಭಾರತದ ಇತಿಹಾಸದಲ್ಲಿ ಇಂತಹ ನಿರುತ್ಸಾಹಿ ಬಜೆಟ್ ಇನ್ನೊಂದಿಲ್ಲ. ಯಾವ ವರ್ಗಕ್ಕೂ ಬಜೆಟ್ನಲ್ಲಿ ಸಹಾಯ ಮಾಡಿಲ್ಲ. ಈ ಹಿಂದೆ ಇದ್ದ ಬಜೆಟ್ ಅನ್ನು ರಿಪೀಟ್ ಮಾಡಿದ್ದಾರೆ ಅಷ್ಟೇ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದು ಮಂಡನೆಯಾದ 2021-22ನೇ ಸಾಲಿನ ಬಜೆಟ್ ಬಗ್ಗೆ ಮಾತನಾಡಿದ ಡಿಕೆಶಿ, ಕೊರೋನಾದಿಂದ ನಷ್ಟ ಆದ ಜನರಿಗೆ ಈ ಬಜೆಟ್ ಸಹಾಯ ಮಾಡಿಲ್ಲ. ಇದು ಜನರ ವಿರುದ್ಧವಾಗಿರುವ ಬಜೆಟ್. ಉದ್ಯೋಗ ಸೃಷ್ಟಿ ಮಾಡುವ ಬಗ್ಗೆ ಹೇಳಿದ್ದಾರೆ, ಆದರೆ ಅದರ ಬಗ್ಗೆ ಯಾವುದೇ ಪ್ಲಾನ್ ಇಲ್ಲ. ರೈತರನ್ನ ರಕ್ಷಣೆ ಮಾಡುವ ಬಗ್ಗೆನೂ ಬಜೆಟ್ನಲ್ಲಿ ತೋರಿಸಿಲ್ಲ. ಈ ಹಿಂದೆ ಇದ್ದ ಬಜೆಟ್ ಅನ್ನು ರಿಪೀಟ್ ಮಾಡಿದ್ದಾರೆ ಅಷ್ಟೇ ಎಂದು ಹೇಳಿದ್ದಾರೆ. ಮಾಡಬೇಕು ನಾವು ಮಾಹಿತಿಯಲ್ಲಿ ನಮಗೇನು ರಾಜ್ಯಕ್ಕೆ ಮತ್ತು ಎಲ್ಲ ಯುವಕರ ಏನು ಒಂದು ಆಸೆಗಳಿತ್ತು ಮತ್ತು ಎಲ್ಲ ನಮ್ಮ ಕೊರೋನಾ ಸಂದರ್ಭದಲ್ಲಿ ಏನು ತೊಂದರೆ ಆಗಿತ್ತು ಅವ್ರು ಯಾರು ಕೂಡ ಪರಿಹಾರ ಸಿಕ್ಕಿದ್ದು ಇಲ್ಲಿ ಕಾಣ್ತಾ ಇಲ್ಲ. ಸಾಯಂಕಾಲ ಆದಮೇಲೆ ಮಿಕ್ಕಿದ್ದು ಮಾಡ್ತೀವಿ. ಇವತ್ತೇನು ನಮ್ಮದು ಒತ್ತಾಯ ಮೇನ್ ಇತ್ತು ಅಂತಂದರೆ ಯಾವುದೇ ಬಿಲ್ಲು ನಮ್ಮ ಹತ್ರ ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡಬೇಕು. ನಾವು ಜನರು ನಮ್ಮ ಸದಸ್ಯರೆಲ್ಲ ಚರ್ಚೆ ಆಗಲಿ, ಏಕಾಏಕಿ ತರಬಾರ್ದು ಅನ್ನೋದು. ಮೂರನೇದು, ನಾವು ಬೆಳಗಾಂನಲ್ಲಿ ಅಧಿವೇಶನ ನೀವು ಭಾಳ ಉತ್ತರ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಜನರಿಗೆ ಉತ್ತರ ಕರ್ನಾಟಕದಲ್ಲಿ ವಿಧಾನಸೌಧ ಕಟ್ಬಿಟ್ಟು ಬೆಳಗಾಮಲ್ಲಿ ಕಟ್ಬಿಟ್ಟು ನೀವು ಅಸೆಂಬ್ಲಿನ ಮಾಡ್ತಾ ಇಲ್ಲ ಅಂತೇಳಿ ನಾವು ಪಟ್ಟು ಹಿಡಿದಿದ್ದೇವೆ. ಬಜೆಟ್ ಸೆಕ್ಷನ್ ಅಲ್ಲೇ ಮಾಡಬೇಕು ಅಂತ ಒತ್ತಾಯ ಮಾಡ್ದೋ ಅವರು ಮುಂದಕ್ಕೆ ಬಜೆಟ್ ಆದಮೇಲೆ ನಾವು ನೆಕ್ಸ್ಟ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಈ ಸರ್ಕಾರ ಬಂದ ಮೇಲೆ ಬೆಳಗಾಮಲ್ಲಿ ಜನರಿಗೆ ಪರಿಹಾರ ಏನು ಕೊಡಬೇಕಾಯಿತು ಕೊಟ್ಟಿಲ್ಲ. ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಅಂತ ಅವ್ರ ಶಾಸಕರುಗಳೇ ಏನು ಕೂಗ್ತಾ ಇದ್ರು ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಧ್ವನಿ ಎಲ್ಲ ಹಡಗೋಗಿದೆ.